ಗಡಿನಾಡು ಉತ್ಸವದ ಬಗ್ಗೆ ಕಾಯಕ ಯೋಗಿ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ ಬಸವ ಕೇಂದ್ರದ ಅಧ್ಯಕ್ಷರಾದ ಭೋಗೇಶ್ ಗೌಡ್ರು ಹಾಗೂ ಕಾರ್ಯದರ್ಶಿಗಳಾದ ಪಿ ಕಾಂತರಾಜ್ ಮತ್ತು ಜಾತ್ರಾ ಮಹೋತ್ಸವದ ಉಪಾಧ್ಯಕ್ಷರಾದ ಕೆ ಬಸಣ್ಣ ಹಾಗೂ ಪಿ ಮರಿಸ್ವಾಮಿರವರು ಉಪಸ್ಥಿತಿ. ಗಡಿನಾಡ ಉತ್ಸವಕ್ಕೆ ರಾಜ್ಯದ ಮಂತ್ರಿ ಮಹನೀಯರು ಭಾಗಿಯಾಗುವ ಸಾಧ್ಯತೆ. ಶಿವಶಿಲ್ಪಿಗಳಾದ ಮಹಾನ್ ತಪಗಳನ್ನು ಏನು ಹೃದಯದಲ್ಲಿ ಸ್ಮರಿಸಿ ಇಂದು ಬಸವ ಕೇಂದ್ರ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಮಠ, ಚಿತ್ತರಗಿ ಚಿಜ್ಯೋತಿ ಸಾಂಸ್ಕೃತಿಕ ಕಲಾವೇದಿಕೆ ಮತ್ತು ಕ್ರೀಡಾ ಯುವಕ ಸಂಘ, ಸಿದ್ದಯ್ಯನಕೋಟೆ, ಬಸವ ಅಂಬೇಡ್ಕರ್ ಜನಕಲ್ಯಾಣ ಸಂಸ್ಥೆ, ಈಜಿಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಲಿರುವ ಈ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಿರುವ ಕಾಯಕ ಯೋಗಿ ಪರಮ ಪೂಜ್ಯ ಎನ್ನ ಆರಾಧ್ಯ ಗುರುಗಳಾದ ಬಸವಲಿಂಗ ಮಹಾಸ್ವಾಮೀಜಿಯವರನ್ನು ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಎಂ.ಬಿ. ಭೋಗೇಶ್ ಗೌಡ್ರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಕೆ ಬಸಣ್ಣ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮೂರಿನ ಹಿರಿಯರಾಗಿರುವಂತಹ ಶರಣರಾದ ಪಿ ಮರಿಸ್ವಾಮಿ ಹಿರಿಯ ಮುಖಂಡರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರುವಂತಹ ಮೊಳಕಾಲ್ಮೂರು ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಅಣ್ಣನವರಿಗೂ ಸಹ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಹಾಗೆಯೇ ಮಹಾಂತೇಶ್ ಅಣ್ಣನವರಿಗೂ ಹಾಗೆ ಕನ್ನಡಪ್ರಭ ವರದಿಗಾರರು ಆಗಿರುವಂಥ ಬಸವರಾಜ ಅಣ್ಣನವರಿಗೂ, ಗೋಪಾಲ ಅಣ್ಣನವರಿಗೂ ಹಾಗೂ ಚಂದ್ರಶೇಖರ್ ಅಣ್ಣನವರಿಗೂ, ಮಲ್ಲಿಕಾರ್ಜುನ ಅಣ್ಣನವರಿಗೂ, ಸೋಮಶೇಖರ್ ಅವರಿಗೂ ಹಾಗೂ 1998ರಲ್ಲಿ ಶ್ರೀಮಠ ಏನು ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ 27 ವರ್ಷಗಳ ಕಾಲ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಶ್ರೀಮಠದಲ್ಲಿ 10 ದಿನ, 8 ದಿನ, 5 ದಿನಗಳ ಕಾಲ ಕಾರ್ಯಕ್ರಮವನ್ನು ಆಚರಿಸ್ಕೊಂತ ಗಡಿನಾಡಿನಲ್ಲಿ ನಶಿಸಿ ಹೋಗುತ್ತಿರುವಂಥ ಜಾನಪದ ಕಲೆಗಳನ್ನು ಉಳಿಸುವಂತಹ ಅನೇಕ ಕಲಾವಿದರನ್ನು ಕಲಿಸಿ ಜಾನಪದ ಕಲೆ, ಸಾಹಿತ್ಯ, ಸಂಸ್ಕೃತಿ ಒಂದು ಈ ಭಾಗದ ಅನೇಕ ಸಮಸ್ಯೆಗಳನ್ನು ಸಹ ಬರುವಂಥ ನಾಡಿನ ಹಿರಿಯ ರಾಜಕೀಯ ಮುತ್ಸದ್ದಿಗಳಿಗೂ ಮತ್ತು ಶರಣರಿಗೂ ಮಠಾಧೀಶರಿಗೂ ಮನವಿ ಮೂಲಕ ಈ ಭಾಗದಲ್ಲಿ ಏನು ಕುಂದುಕೊರತೆಗಳಿಂಥವನ್ನು ನೀಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಪರಮ ಪೂಜ್ಯರು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುವ ಮೂಲಕ ಅನ್ನದಾಸೋಹ, ಜ್ಞಾನದಾಸೋಹ, ವಸತಿಯನ್ನು ನೀಡಿ ತ್ರಿವಿಧ ದಾಸೋಹಿಗಳಾಗಿದ್ದಾರೆ. ಇಂಥ ಪರಮ ಪೂಜ್ಯರ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶರಣರ ಪಾತ್ರ ಅನ್ನುವಂಥ ವಿಶೇಷವಾದಂಥ ಗೋಷ್ಠಿಯನ್ನು 5ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 6ನೇ ತಾರೀಕು ಯುವಜನ ಗೋಷ್ಠಿ, ಆಧುನಿಕ ಯುಗದಲ್ಲಿ ಯುವಜನರ ಪಾತ್ರ ಅನ್ನುವಂಥ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. 7ನೇ ತಾರೀಕು ಏನು ಶ್ರೀಮಠದ ನಿರ್ಮಾಣ ಮಾಡಿರುವಂತಹ ನಿರಂಜನ ಶರಣ ಎಂ ಭೀಮಪ್ಪ ಮಾಸ್ತರು ಅವರು ಹುಟ್ಟಿ 100 ವರ್ಷಗಳಾಗ್ತದೆ. 100 ವರ್ಷದ ಒಂದು ಸಂಭ್ರಮವನ್ನು ಶ್ರೀಮಠ ಮತ್ತು ಆ ಕುಟುಂಬ ವರ್ಗದವರು ವಿಶೇಷವಾಗಿ ನಿರಂಜನ ಶರಣ ಎಂ ಭೀಮಪ್ಪ ಮಾಸ್ತರವರ ಜನ್ಮ ಶತಮಾನೋತ್ಸವ, ಅವರ ಒಂದು ಏನು ತತ್ವ ಮತ್ತು ವಿಚಾರಗಳನ್ನು ಅವರನ್ನು ನೆನೆಯುವಂಥ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಶ್ರೀಮಠ ಪ್ರತಿ ವರ್ಷವೂ ಚಿತ್ತರಗಿ ಮಹಂತ ಗುರು ಕಾರುಣ್ಯ ಪ್ರಶಸ್ತಿಯನ್ನು ನೀಡ್ಕೊಂಡು ಬಂದಿದೆ. ಈ ಬಾರಿ ವಿಶೇಷವಾಗಿ ಎಂ ಭೀಮಪ್ಪ ಮಾಸ್ತರವರ ಒಂದು ಸ್ಮರಣೆಯಲ್ಲಿ ವಿಶೇಷವಾಗಿ ಶ್ರೀಮಠ ಡಾಕ್ಟರ್ ಮಹಂತ ಶ್ರೀ ಗುರು ಕಾರುಣ್ಯ ಪ್ರಶಸ್ತಿ ಅನ್ನೋದನ್ನು ಸಹ ವಿಶೇಷವಾಗಿ ಈ ಬಾರಿಯಿಂದ 11,000 ಅವರಿಗೆ ನಗದು ಬಹುಮಾನವನ್ನು ಆ ಕುಟುಂಬದವರು ನೀಡಿ ಆ ಪ್ರಶಸ್ತಿಯನ್ನು ಶ್ರೀಮಠ ನೀಡ್ತಾ ಇದೆ. ಅದ್ರ ಜೊತೆಗೆ ಪ್ರತಿ ವರ್ಷದಂತೆ ಚಿತ್ತರಗಿ ಮಹಂತ ಗುರು ಕಾರುಣ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ, ಜಾನಪದ ಜಾತ್ರೆ, ಇನ್ನೂ ಹಲವಾರು ಕಾರ್ಯಕ್ರಮಗಳು ಮತ್ತು ದಿನನಿತ್ಯ ನಡೆಯುವಂಥ ಸಾಂಸ್ಕೃತಿಕವಾಗಿ ಶಿವಶರಣ ಅರಳಯ್ಯ ನಾಟಕ, ಹಾಸ್ಯ ನಾಟಕ, ಗುರು ತಿಪ್ಪೇರುದ್ರ ಮಹಾಸ್ವಾಮಿಗಳ ನಾಟಕ, ಇನ್ನೂ ಅನೇಕ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದಲ್ಲಿದ್ದಾವೆ. ಇನ್ನೂ ಹೆಚ್ಚಿನ ಒಂದು ಈ ವಿಷಯದ ಬಗ್ಗೆ ನಮ್ಮ ಉಪಾಧ್ಯಕ್ಷರು ಮತ್ತು ಬಸವ ಕೇಂದ್ರ ಅಧ್ಯಕ್ಷರು ಮತ್ತು ಶ್ರೀಗಳು ಅವರು ಈ ಒಂದು ಉತ್ಸವ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ
ಹಿಂದುಳಿದ ಪ್ರದೇಶದಲ್ಲಿ ನಮ್ಮ ತಂದೆಯ ಆಶಯ ಆಗಿತ್ತು. ಹಿಂದುಳಿದ ಪ್ರದೇಶದಲ್ಲಿ ಈ ಜಾಸ್ತಿ ಪ್ರಾಣಿವಧೆ ನಡೆಯುವ ಸ್ಥಳಗಳಲ್ಲಿ ಬಸವ ತತ್ವ ಪ್ರಚಾರದಿಂದ ಇವರ ಬದುಕು ಹಸನಾಗಬಹುದೆಂದು ಮಠ ಕಟ್ಟಿಸಿದ್ರು. ಅವರ ವಿಶೇಷ ನೆನಪಿನಲ್ಲಿ ಈಗ ಜನ್ಮ ಶತಮಾನೋತ್ಸವ 1926ರಲ್ಲಿ ಹುಟ್ಟಿದವರು. ಅದಕ್ಕೋಸ್ಕರ ನಾವು ಜನ್ಮ ಶತಮಾನೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ಈ ವರ್ಷದ ಕಾರ್ಯಕ್ರಮದ ವಿಶೇಷ. ತಾವೆಲ್ಲರೂ ಹೆಚ್ಚಿನ ಒಳ್ಳೆಯ ಪ್ರಚಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತೇನೆ. ಈ ಒಂದು ಚಿತ್ರದುರ್ಗ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಸಾಂಸ್ಕೃತಿಕ ಕಲಾ ವೇದಿಕೆ ಮತ್ತು ಕ್ರೀಡಾ ಯುವಕ ಸಂಘ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಒಂದು ಗಡಿನಾಡ ಸಾಂಸ್ಕೃತಿಕ ಉತ್ಸವ 2026 ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧಾನವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ದೇವಕೋಟೆ ಗ್ರಾಮದಲ್ಲಿ ಶ್ರೀಮಠ ಹಿಂದೆ ಪ್ರಾರಂಭವಾಗಿರೋದು ನಮ್ಮೆಲ್ಲರ ಒಂದು ಈ ಭಾಗದ ಒಂದು ಪುಣ್ಯ. ಇಂಥ ಒಂದು ಪುಣ್ಯದ ಕಾರ್ಯದಲ್ಲಿ ನಾವು ಪ್ರತಿ ವರ್ಷವೂ ವಿಶೇಷವಾಗಿ ಪತ್ರಿಕೆಗಳಲ್ಲಿ ಪ್ರತಿದಿನವೂ ಪ್ರಚಾರ ಆಗ್ತಾ ಇದೆ. ಮತ್ತು ಈ ವಿಷಯ ಇಡೀ ನಮ್ಮ ನಾಡಿನಾದ್ಯಂತ ಇದು ಹಬ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಪತ್ರಕರ್ತರು. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಇನ್ನು ಈ ವರ್ಷದ ವಿಶೇಷ ಕಾರ್ಯಕ್ರಮಗಳನ್ನು ಮತ್ತು ವಿಶೇಷವಾಗಿ ಪ್ರಚಾರ ಮಾಡಿರಿ ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ರದುರ್ಗ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಹಾಗೂ ಶರಣ ಸಂಸ್ಕೃತಿ ಮಹೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಲವು ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಪ್ರತಿ ವರ್ಷ ಸಿದ್ದಯ್ಯನಕೋಟೆಯಲ್ಲಿ ವಿಶೇಷವಾಗಿ 10 ದಿವಸ 5 ದಿವಸ ಕಾರ್ಯಕ್ರಮಗಳು ಮಾಡ್ಕೊತ ಬಂದೆವು ವರ್ಷ. ಈ ಕಾರ್ಯಕ್ರಮದ ಅಂಗವಾಗಿ ಈ ವರ್ಷ ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಅಂಗಗಳಲ್ಲಿ ಮತ್ತು ಆರೋಗ್ಯವಾಗಿ ಕಣ್ಣಿನ ಶಿಬಿರ, ಬಡವರಿಗೆ ಕಣ್ಣಿನ ಶಿಬಿರ, ಅವರು ಆಸ್ಪತ್ರೆಗೆ ಹೋಗಿ ತೋರಿಸೋದು ಭಾಳ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿನೇ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಆರೋಗ್ಯ ಶಿಬಿರ ಇಟ್ಕೊಂಡಿದ್ದೆವು. ಜೊತೆಗೆ ಪ್ರಶಸ್ತಿ ಪ್ರತಿ ವರ್ಷ ಮಠದಿಂದ ಬರ್ತಕ್ಕಂಥ ಪ್ರಶಸ್ತಿಗಳು. ಈ ಸಲ ನಮ್ಮ ಭೀಮಪ್ಪ ಮೇಷ್ಟ್ರ ಅವರ ಸ್ಮರಣಾರ್ಥ ಅವರ ಮಕ್ಕಳಾದ ಭೋಗೇಶ್ ಗೌಡರು ಎಲ್ಲರ ಕುಟುಂಬದವರು ಸೇರಿ ಇವತ್ತು ಡಾಕ್ಟರ್ ಮಹಾಂತ ಶಿವಯೋಗಿಗಳ ಒಂದು ಪ್ರಶಸ್ತಿಯನ್ನು ಅವರು ಮಾಡ್ತಾಯಿದ್ದರು. ಶ್ರೀಮಠದಿಂದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ವರ್ಷದ ಒಂದು ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ಇದು ಮಾಡಿದೆವು. ಆ ಕಾರ್ಯಕ್ರಮಕ್ಕೆ ಅವ್ರನ್ನೂ ನಾವು ಆಹ್ವಾನಿಸಿದೆವು. ಆದರೆ ನನ್ನ ಮಗನಾಗಲಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ಸಾಹೇಬರು ಮಾತಾಡಿದರು. ಆದಷ್ಟು ನಾನು ಸುತ್ತಮುತ್ತ ಬೀದರ್ದಿಂದ ಬೆಂಗಳೂರುವರೆಗೆ ಈ ಶ್ರೀಮಠದ ಸದ್ಭಕ್ತರ ಈ ಮಠಕ್ಕಿರೋದ್ರಿಂದ ಎಲ್ಲರೂ ಅಕ್ಕಪಕ್ಕ ನಮ್ಮ ಜಿಲ್ಲೆ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ ಎಲ್ಲ ಕಡೆಯಿಂದ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮಗಳು. ಶ್ರೀಮಠ ಮಾಡ್ತಕ್ಕಂಥ ಏನು ಅಂತಂದರೆ ಬಡವರಿಗೆ, ದೀನರಿಗೆ, ದಲಿತರಿಗೆ, ಎಲ್ಲ ಸಮುದಾಯದವ್ರನ್ನು ಇವತ್ತು ನಮ್ಮ ಮಠ ಏನು ಮಾಡ್ತಾ ಇತ್ತಂದ್ರೆ ಎಲ್ಲರನ್ನು ಇವನಾರವನೆಂದೆನಿಸಿದ್ರಯ್ಯ, ಇವ ನಮ್ಮವನೆಂದೆನಿಸಯ್ಯ ಅಂತಕ್ಕಂಥ ಎಲ್ಲರನ್ನೂ ಅಪ್ಕೊಂಡು ಎಲ್ಲರನ್ನೂ ಒಂದು ಶಿಕ್ಷಣ ಕೊಡ್ತಕ್ಕಂಥ, ಶೈಕ್ಷಣಿಕವಾಗಿ ಬಡ ವಿದ್ಯಾರ್ಥಿಗಳಿಗೆ ಅಲ್ಲೆಲ್ಲ ಉಚಿತ ಶಿಕ್ಷಣ ಕೊಡೋದ್ರ ಜೊತೆಗೆ ಅವರಿಗೆ ಬದಲಾವಣೆ ಮಾಡ್ತಕ್ಕಂಥ, ಪರಿವರ್ತನೆ ಮಾಡ್ತಕ್ಕಂಥ ಇವತ್ತು ಆ ದಿಶೆಯಲ್ಲಿ ಶ್ರೀಮಠ ಎಷ್ಟು 27 ವರ್ಷ ಸತತವಾಗಿ ಮಠದ ಕಾರ್ಯಕ್ರಮ ಮಾಡ್ಕೊಂಡು ಬಂದದ. ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ನೀವು ಕಾರ್ಯಕ್ರಮ ಬರುವಾಗ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ನಮ್ಮ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕವಾಗಿ ಅವರಿಗೆ ಡಾಕ್ಟರ್ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ನಮಗೆ ಮಾರ್ಗದರ್ಶನ ಮಾಡಿದಾರೋ ಆ ಒಂದು ಆದರ್ಶ ತತ್ವಗಳನ್ನು ಇವತ್ತು ಅಲ್ಲೆಲ್ಲ ಚಿಂತನೆ ಕಾರ್ಯಕ್ರಮಗಳು ನಡೀತಾವೆ. ಎಲ್ಲರೂ ಈ ಕಾರ್ಯಕ್ರಮಗಳನ್ನು ಕೇಳಬೇಕಾಗಿದೆ. ನಮ್ಮ ಮಕ್ಕಳಿಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಅವ್ರನ್ನ ನಾವು ಕರ್ಕೊಂಡ್ಬರ್ಬೇಕಾಗಿದೆ. ಯಾಕಂದರೆ ಇವತ್ತು ವಾತಾವರಣ ಬಹಳಷ್ಟು ಕಲುಷಿತ ವಾತಾವರಣ ನಿರ್ಮಾಣ ಆಗ್ತಾ ಇದ್ದಾವೆ.
ಇವತ್ತು ನಮ್ಮ ಮಕ್ಕಳು ದಾರಿ ಬಿಡ್ತಾ ಇದ್ದಾರೆ, ದಾರಿ ತಪ್ತಾ ಇದ್ದಾರೆ, ಬೇರೆ ಬೇರೆ ಹೆಸರುಗಳಿಗೆ ಬಲಿ ಆಗ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ಅನೇಕ ಸಾಹಿತ್ಯಿಕ ಶೈಕ್ಷಣಿಕ ಎಲ್ಲರೂ ಅಲ್ಲಿ ಬರೋದರಿಂದ ಅವರ ಅನುಭವ ಚಿಂತನ ಕಾರ್ಯಕ್ರಮ ನಡೆಯೋದ್ರಿಂದ ಅವನು ಏನಾದರೂ ನಮ್ಮ ಮಕ್ಕಳು ಕೇಳಿದ್ರು ಅಂದರೆ ಇವತ್ತು ಅವ್ರ ಬದಲಾವಣೆ ಬದಲಾವಣೆ ಆಗ್ತಕ್ಕಂಥ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ಆದರ್ಶ ಯುವಕರನ್ನು ಮತ್ತು ಯುವಕರಿಗೆ ಗೋಷ್ಠಿ ಇಟ್ಟೆವು. ಯುವಕರ ಗೋಷ್ಠಿಗೆ ಒಬ್ಬರು IAS ಅಧಿಕಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಜುನಾಥ್ ಸರ್ IAS ಅಧಿಕಾರಿಗಳು ಬರ್ತಾರೆ. ಉಪನ್ಯಾಸ ಕಾರ್ಯಕ್ರಮ ಅವ್ರದ್ದೈತಿ. ಈಗ ಬೇರೆ ಬೇರೆ ಕಡೆಯಿಂದ ಎಲ್ಲ ಉಪನ್ಯಾಸಕರು, ಅತಿಥಿಗಳು, ಸ್ವಾಮೀಜಿಯವರು, ಅನುಭವಿಗಳು, ಸಾಹಿತಿಗಳು, ಎಲ್ಲ ಕಲಾವಿದರು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ನಮ್ಮ ಜೀವನವನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಆ ಕಾರ್ಯಕ್ರಮ ಮಾಡ್ತಾ ಇರೋದು ನಾವು. ಅದಕ್ಕೆ ಬದಲಾವಣೆ ಕಡೆ ನಾವು ನೀವೆಲ್ಲ ಹೋಗೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಭೋಗೇಶ್ ಗೌಡರು, ಬಸಣ್ಣ ಮರಸ್ವಾಮಿ ಅವರು ಮತ್ತು ನಮ್ಮ ಕಾಂತರಾಜ್ ಅವರು ಮತ್ತೆಲ್ಲ ಮಾಂತೇಶ್ ಅವರು, ಬಸವರಾಜ್, ಮಲ್ಲಿಕಾರ್ಜುನ್, ನಮ್ಮ ರಾಜಶೇಖರ್ ಅವರು, ಇನ್ನು ಉಳಿದ ಚಂದ್ರಶೇಖರ್ ಅವರು, ಚಂದ್ರಪ್ರಕಾಶ್ ಅವರು, ಮಲ್ಲಿಕಾರ್ಜುನ್ ಅವರು, ವೀರಣ್ಣನವರು, ಇವರೆಲ್ಲರೂ